ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬೂಸ್ನ ಸೋಲಿಸಬೇಕು ಅಂತ ಜೈಪುರ್ ಅವರು ಭರ್ಜರಿ ಭಯಂಕರವಾಗಿ ತಯಾರಿ ಮಾಡ್ಕೊತಾ ಇದ್ದಾರೆ ಅಂತ ಹೇಳಬೇಕು. ನಮ್ಮ ವಿರುದ್ಧ ಸೇನೆ ತೀರಿಸ್ಕೊಳ್ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೇಕು. ಯಾಕಂತಂದ್ರೆ ನಾವು ಆಲ್ರೆಡಿ ಒಂದು ಮ್ಯಾಚ್ ಜೈಪುರದ ಗೆದ್ದಿದ್ದೀವಿ ಅಂತ ಹೇಳ್ಬೇಕು. ಯಾರು ಟೇಬಲ್ ಟಾಪಲ್ಲಿ ಕೂಡ ಇದ್ದಾರೆ ಜೈಪುರ್ ತಂಡ ಅಂತ ಹೇಳ್ಬೇಕು. ನಮ್ಮ ತಂಡ ಗೆಲುವು ಬೇಕೇ ಬೇಕು ಅಂತ ಹೇಳ್ಬೇಕು. ಆದ್ರೆ ಜೈಪುರ್ ತಂಡದ ನಾಯಕ ಸುನಿಲ್ ಅವರು ನಮ್ಮ ಬೆಂಗಳೂರು ಬೂಸ್ ತಂಡಕ್ಕೆ ಚಾಲೆಂಜ್ ನೀಡಿದ್ದಾರೆ ಅಂತ ಹೇಳ್ಬೇಕು. ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ ಅಂತ ಹೇಳ್ಬೇಕು. ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂತಂದ್ರೆ ಮಾಡೋ ಪ್ರತಿಯೊಂದು ವಿಡಿಯೋದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ ಬೆಂಗಳೂರು ಬೂಸರು ಕಳೆದ ವರ್ಷ ಯಾವ ರೀತಿ ಆಟ ಆಡಿದ್ರೆ ಈ ವರ್ಷ ಆ ರೀತಿ ಆಟ ಆಡೋಕ್ಕೆ ಸಾಧ್ಯನೇ ಆಗ್ತಿಲ್ಲ ಅಂತ ಹೇಳ್ಬೇಕು. ಎಲ್ಲ ಒಂದು 2 ಮ್ಯಾಚ್ ಚೆನ್ನಾಗಿ ಆಡಿದ್ರು ನಮ್ಮ ಬೆಂಗಳೂರು ಬೂಸರು. ಹೊಸಲಿ ಆಟ ಆಡಿದ್ರು, ಕಮ್ ಬ್ಯಾಕ್ ಮಾಡಿದ್ರು ಅನ್ನೋದು ಇನ್ನು ಅಷ್ಟೊಂದು ಚೆನ್ನಾಗಿ ಆಡಿದ್ರು ನಮ್ಮ ಬೆಂಗಳೂರು ಬೂಸ್ ಅಂತ ಹೇಳ್ತೀನಿ ಗುರು. ಆದರೆ ಜೈಪುರದ ಎಲ್ಲಾನು ಚೇಂಜ್ ಮಾಡಬೇಕು ನಮ್ಮ ಬೆಂಗಳೂರು ಬೂಸರು ಗೆದ್ದೆ ಅಂತ ಹೇಳ್ತೀನಿ. ಆದರೆ ಸುನಿಲ್ ಅವರು ಅಂದರೆ ಜೈಪುರ ತಂಡದ ನಾಯಕ ಸುನಿಲ್ ಅವರು ಬೆಂಗಳೂರು ಬೂಸ್ ತಂಡಕ್ಕೆ ಚಾಲೆಂಜ್ ಒಡ್ಡಿದ್ರು ಅಂತ ಹೇಳ್ಬೇಕು. ನಾವು ಬೆಂಗಳೂರು ಬೂಸರದ ಗೆಲ್ತೀವಿ, ಯಾಕಂತ ನಾವು ಸೇನೆ ತೆಗೆಸ್ಕೊಳ್ಳಬೇಕು. ಲಾಸ್ಟ್ ಮ್ಯಾಚ್ ಇದೇ ವರ್ಷ ಬೆಂಗಳೂರು ಬೂಸರದ ನಾವು ಸೋತಿದ್ದ 2 ಪಾಯಿಂಟ್ ಅಂತರ ಲಾಸ್ಟಲ್ಲಿ ಸೋತಿದ್ದ ಬೆಂಗಳೂರು ಬೂಸರು ಕಮ್ ಬ್ಯಾಕ್ ಮಾಡಿದ್ರು. ಆದರೆ ಈಗ ನಾವು ಚೆನ್ನಾಗಿ ಒಳ್ಳೆ ಫಾರ್ಮ್ ಇದೆ. ನಮ್ಮ ರೈಡರ್ಸ್ಗಳಾಗಿರ್ಬೋದು, ನಮ್ಮ ಡಿಫೆನ್ಸ್ಗಳಾಗಿರ್ಬೋದು, ಎಲ್ಲ ಒಳ್ಳೆ ಫಾರ್ಮ್ ಇದೆ. ಕಳೆದ 11 ಪಂದ್ಯ ಕೂಡ ಗೆದ್ಕೊಂಡು ಬಂದಿದೆ. ನಾವು ಅದೇ ಫಾರ್ಮ್ನ ಕಂಟಿನ್ಯೂ ಮಾಡ್ಕೊಂಡು ಬೆಂಗಳೂರು ಬೂಸದ ಗೆಲ್ತೀವಿ. ಆದರೂ ಬೆಂಗಳೂರು ಬೂಸ್ ಕಡೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಯಾಕಂದರೆ ಅವ್ರು ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಲಾಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಸೋಲ ಮ್ಯಾಚ್ಲ ಗೆದ್ಕೊಂಡ್ಬರ್ತಾರೆ ಬೆಂಗಳೂರು ಬೂಸ್ ಸ್ವಲ್ಪ ಭಯ ಇದ್ದೇ ಇರುತ್ತೆ. ನಾವು ಬೆಂಗಳೂರು ಬೂಸ್ ಜೊತೆ ಗೆಲ್ತೀವಿ ನಾವು. ಯಾಕಂತಾರೆ ಅಷ್ಟೊಂದು ಫಾರ್ಮಲ್ಲಿಲ್ಲ ಬೆಂಗಳೂರು ಬೂಸ್ ತಂಡ. ಅವರು ಒಂದು ಮ್ಯಾಚ್ ಆಡಿದ್ರು, ಒಂದು ಮ್ಯಾಚ್ ಆಡೋದಿಲ್ಲ. ಆಟಗಾರರು ಮತ್ತು ರೈಡಿಂಗ್ ಅಷ್ಟೊಂದು ಯಾರು ಸಪೋರ್ಟ್ ಕೊಡ್ತಾಯಿಲ್ಲ. ಒಬ್ಬರು ಆಡಿರೋ ಒಬ್ಬರು ಆಡೋದೇ ಇಲ್ಲ. ಡಿಫೆಂಡಿಂಗ್ ಸ್ವಲ್ಪ ನಾವು ನಮ್ಮ ರೈಡರ್ಸ್ಗಳನ್ನ ಎಚ್ಚರಿಸ್ಕೊಂಡು ಚೆನ್ನಾಗಿ ಆಡ್ತು ಅಂತ ನಾವು ಆರಾಮಾಗಿ ಗೆಲ್ಬೋದು ಬೆಂಗಳೂರು ಬೂಸ್ ತಂಡ ವಿರುದ್ಧ ಅಂತ ಅಪೋಸಿಟ್ ತಂಡದ ಅಂದರೆ ಜೈಪುರ ತಂಡದ ನಾಯಕ ಸುನಿಲ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು. ಇದ್ರ ಬಗ್ಗೆ ನೀವೇನಾದ್ರೂ ಕಳ್ಸೋ ಕಮೆಂಟ್ ಮಾಡಿ ಗುರು. ಸಿಗೋಣ ಎಷ್ಟು ಟಾಟಾ ಬಾಯ್ ಬಾಯ್. ನಮಸ್ಕಾರ. ಜೈ ಬೆಂಗಳೂರು ಬೂಸ್. ಈ ಸರಿ ಕಪ್ ನಮ್ಮದೇ ಗುರು. ಹೊಡಿಲೇಬೇಕು, ಹೊಡಿತೀವಿ. ಸಿ ಯು ಸೋನ್. ಟಾಟಾ ಬಾಯ್ ಬಾಯ್ ಗುರು. ನೀವೇಂತ ಕಳ್ಸೋ ಕಮೆಂಟ್ ಮಾಡಿ. ಗೆಲ್ತೀರಾ ಇಲ್ವಾ?